ಹಾಯ್ ಫ್ರೆಂಡ್ಸ್, ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಈ ದಿನದ ಕಥೆನ ಮುಂದುವರಿಸ್ತೀನಿ. ನಾನು ಊರಿಗೆ ಹೋಗ್ಬೇಕು ಅಂದ್ಕೊಂಡೇ ಇದ್ದೆ, ಆದರೆ ನಮ್ಮ ರಮ್ಯನಿಗೆ ಹಬ್ಬದ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಅದಕ್ಕೆ ಈ 9 ದಿನ ಹೆಂಗೆ ಪೂಜೆ ಮಾಡಬೇಕು ಏನು ಅಂತ ಎಲ್ಲ ತಿಳಿಸ್ಕೊಟ್ಬಿಟ್ಟು ಆಮೇಲೆ ನಮ್ಮ ಅಮ್ಮನ ಮನೆ ಊರಿಗೆ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್, ಮುಂದುವರಿಸ್ಲಾ? ನೀವು ಈ ನನ್ನ ವ್ಲಾಗ್ನ ನೋಡದೇ ಇರಲಿ, ನನಗೇನು ಬೇಜಾರಿಲ್ಲ. ಆದರೆ ನಾನು ಮಾಡೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ, ದೇವ್ರ ಪಾದ ಅಂತ ಹೇಳಿ ಅರ್ಪಿಸ್ತಾನೆ ಇರ್ತೀನಿ. ರಮ್ಯಾ ರಮ್ಯಾ ಬಾಮ್ಮ ಇಲ್ಲಿ ಒಂದು ನಿಮಿಷ ಅಕ್ಕ, ಒಳಗಡೆ ಬಾ, ನಾನು ಅಲ್ಲೇ ಇದ್ದೀನಿ. ಏನಕ್ಕ, ನೀನು ಯಾಕೆ ಮಾಡೋಕ್ಕೋದೆ ಈ ಕೆಲಸ ಎಲ್ಲ? ಪುಟ್ಟಿ ಏನು ಮಾಡ್ದಾಳೆ? ರಮ್ಯಾ, ನೀನು ತಾನೇ ಎಷ್ಟು ಅಂತ ಕೆಲಸ ಮಾಡ್ತೀಯ, ಅದಕ್ಕೆ ಇವತ್ತು ನವರಾತ್ರಿ ಮೊದಲನೇ ದಿನ ಅಲ್ವಾ, ಶೈಲಪುತ್ರಿನ ಪೂಜಿಸೋ ದಿನ. ಅದಕ್ಕೆ ಇಷ್ಟೊತ್ತಿಗೆ ಎದ್ಬಿಟ್ಟು ಬಾಗ್ಲೆಲ್ಲ ತೊಳಿ ಅಂತ ಹೇಳಿದ್ರ ನಿನಗೆ? ನೀನು ಬಾಣಂತಿಯಕ್ಕ, ನೆನಪಿರ್ಲಿ. ಅಲ್ಲ ರಮ್ಯಾ, ನಿನಗೆ ಇದೆಲ್ಲ ಗೊತ್ತಿಲ್ವಲ್ಲ, ಅದಕ್ಕೆ ಒಂದೊಂದಾಗಿ ತಿಳಿಸ್ಕೊಡೋಣ ಅಂತ ಹೇಳಿ ನಾನು ಮಾಡಿದೆ ಅಷ್ಟೇ, ಆಯ್ತಾ? ನನಗೆ ಹೇಳಿದರೆ ನಾನೇ ಮಾಡ್ತಿರ್ಲಿಲ್ವೇನಕ್ಕ? ನೀನು ತಾನೇ ಎಷ್ಟು ಅಂತ ಕೆಲಸ ಮಾಡ್ತೀಯ ರಮ್ಯಾ. ಸರಿ ಬಾ, ಇವಾಗ ಇಲ್ಲೆಲ್ಲ ತೊಳೆದಿದ್ದೆಲ್ಲ ಆಯ್ತಲ್ಲ, ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ಹೂ ಎಲ್ಲ ಇಟ್ಟು ಪೂಜೆನೇ ಮಾಡಿಬಿಟ್ಟಿದ್ಯಾ? ಸರಿ, ಒಳಗಡೆ ಬಂದು ನನಗೆ ಹೇಳು, ಈ ಹೆಂಗೆ ಮಾಡಬೇಕು ಈ ಹಬ್ಬ ಏನು ಅಂತ ಹೇಳಿ. ನನಗೆ ಹಳ್ಳಿ ಕಡೆ ಇದೆಲ್ಲ ಮಾಡಿ ರೂಢಿ ಇಲ್ಲ. ನೀನಾದರೆ ಇಲ್ಲಿ ಬಂದು ತುಂಬ ವರ್ಷಗಳಾಯ್ತಲ್ಲ, ನೀನೆಲ್ಲ ಕಲ್ತ್ಕೊಂಡಿದ್ಯಾ. ನಾಳೆಯಿಂದ ನೀನು ಒಂದು ಕಡ್ಡಿನೂ ಎತ್ತು ಆ ಕಡೆಯಿಂದ ಈ ಕಡೆ ಇಡಂಗಿಲ್ಲ. ಬರೀ ನಿನ್ನ ಕೆಲಸ ಏನು ಅಂದರೆ ಸಿರಿ ನೋಡ್ಕೊಳ್ಳೋದು ಮಾತ್ರ. ಏನಿದ್ರು ನನಗೆ ಹೇಳ್ಕೊಡು, ನಾನು ಮಾಡ್ತೀನಿ, ಆಯಿತಾ? ಬಾ ಬಾ, ಒಳಗಡೆ ಹೋಗೋಣ, ಆಮೇಲೆ ಮಾತಾಡೋಣ. ಹಬ್ಬದ ಬಗ್ಗೆ ಎಲ್ಲ ತಿಳಿಸ್ಕೊಡುವಂತೆ, ನಡಿ ಒಳಗಡೆ. ನೋಡು ರಮ್ಯಾ, ಈ ನವರಾತ್ರಿ ಹಬ್ಬನ 9 ದಿವಸ ಮಾಡ್ತಾರೆ. 9 ದಿವಸದಲ್ಲಿ ಅದರಲ್ಲೂ ಇವತ್ತು ಮೊದಲನೇ ದಿನ ಅಂತ ಹೇಳಿ ಒಂದೊಂದು ದಿನ ಒಂದೊಂದು ದೇವಿನ ಆರಾಧಿಸ್ತಾರೆ. ಹೌದಾ ಅಕ್ಕ? ಅದು ಹೆಂಗೆ ಮಾಡ್ತಾರೆ? ಅದರಿಂದ ಏನು ಪ್ರಯೋಜನ? ಇವತ್ತು ಮೊದಲನೇ ದಿನ ಶೈಲಪುತ್ರಿ ಅನ್ನೋ ದೇವ್ರನ್ನ ಪೂಜಿಸ್ತಾರೆ. ಅಂದರೆ ಪಾರ್ವತಿ ದೇವಿಯ ಅವತಾರ, ಅದು 1ನೇ ಅವತಾರ. ಅದಕ್ಕೆ ಅವಳಿಗಿಷ್ಟವಾದ ಹೂವನ್ನ, ಅವಳಿಗಿಷ್ಟವಾದ ಬಟ್ಟೆನ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಅವಳದು ಹಾಲಿನಂಥ ಮನಸ್ಸು, ಕೇಳಿದ್ನೆಲ್ಲ ಕರುಣಿಸ್ತಾಳೆ ಅನ್ನೋ ನಂಬಿಕೆ. ನಮ್ಮೂರಲ್ಲಾದರೆ ಬರೀ ಹಿರಿಯರಿಗೆ ಧೂಪ ಹಾಕ್ತೀವಿ, ಅವ್ರಿಗೆ ಬೇಕಾಗಿದ್ದು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಆದರೆ ಇಲ್ಲಿ ನೋಡಕ್ಕ, ಬೆಂಗಳೂರು ಅಂತ ಮಹಾನಗರದಲ್ಲಿ ಏನೇನೋ ಕಂಡಿಡ್ಕೊಂಡಿದ್ದಾರೆ. ಕಂಡಿಡ್ದಿಲ್ವೇ ದಡ್ಡಿ, ಅದೆಲ್ಲ ಮೊದಲಿಂದನೂ ಇದ್ದಿದ್ದೆ. ಆದರೆ ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಹೌದಾ? ಹಾಗಾದರೆ ನಾನು ಇನ್ಮೇಲೆ ಮಾಡ್ತೀನಕ್ಕ, ನೀನು ಹೇಳ್ಕೊಡು, ನೀನೇ ಮಾಡೋಕ್ಕೆ ಹೋಗಬೇಡ, ಆಯಿತಾ? ಇವತ್ತು ಹೇಗೆ ಪೂಜೆ ಮಾಡಿದ್ಯಾ ನೋಡ್ತೀನಿ, ಬಾ. ಓಹೋ, ಏನಕ್ಕ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ಯಾ ಪೂಜೆನ? ಹ್ಞೂ ರಮ್ಯಾ, ಇವತ್ತು ಮೊದಲನೇ ದಿನ ಅಲ್ವಾ, ಅದಕ್ಕೆ ಕಳಸ ಸ್ಥಾಪನೆ ಮಾಡಿ ಅದ್ರ ಮುಂದೆ ದೀಪ ಹಚ್ಚಬೇಕು. ಆ ದೀಪ 9 ದಿನಗಳ ಕಾಲ ಆರದೇ ಇರೋ ಥರ ನೋಡ್ಕೊಬೇಕು. ನೋಡು, ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ತುಳಸಿ ಪೂಜೆ ಮಾಡಿ, ಬಾಗಿಲು ಪೂಜೆ ಮಾಡಿ, ನಂತರ ಕಳಸ ಸ್ಥಾಪನೆ ಮಾಡಿ, ಅಮ್ಮನ ಆಹ್ವಾನ ಮಾಡಿ, ಆಮೇಲೆ ಅಖಂಡ ದೀಪ ಹಚ್ಬಿಟ್ಟು ಅದನ್ನು 9 ದಿನಗಳ ಕಾಲ ಹಾರದೇ ಇರೋ ಥರ ನೋಡ್ಕೊಬೇಕು ರಮ್ಯಾ, ಆಯಿತಾ? ಇನ್ನು ಮುಂದೆ ಹೇಳ್ಕೊಡ್ತೀನಿ, ನೀನು ಮಾಡು. ಸರಿ ಅಕ್ಕ, ನನಗೂ ಇಂಥದ್ದೆಲ್ಲ ಮಾಡಬೇಕು ಅಂದರೆ ತುಂಬ ಇಷ್ಟ, ಮಾಡ್ತೀನಿ. ಹ್ಞೂ ರಮ್ಯಾ, ಈ ಹಬ್ಬಗಳನ್ನೆಲ್ಲ ಬರೀ ಮಾಡಿ ಬಿಟ್ಬಿಡೋದಲ್ಲ, ಮುಂದುವರಿಸ್ಕೊಂಡು ಹೋಗಬೇಕು. ಆವಾಗ ನಮ್ಮ ಮುಂದಿನ ಪೀಳಿಗೆಗೂ ಗೊತ್ತಾಗುತ್ತೆ ಇದರ ಅರ್ಥ ಮಹತ್ವ ಎಲ್ಲ, ಆಯಿತಾ? ಮೊದಲನೇ ದಿನ ನೀನು ಪೂಜೆ ಮಾಡಿ ಏನಾದರೂ ಸಂಕಲ್ಪ ಮಾಡ್ಕೊ, ಅದು ಬೇಗ ನೆರವೇರುತ್ತೆ, ಆಯಿತಾ? ಸರಿ ಅಕ್ಕ, ನೀನು ಹೇಳ್ದಂಗೆ ಮಾಡ್ತೀನಿ.